ರಾಜ್ಯದ ಹಲವೆಡೆ ಚಳಿ ತೀವ್ರಗೊಂಡಿದ್ದು ಶೀತ ವಾತಾವರಣ ಜನಜೀವನದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಕೋಲಾರದಲ್ಲಿ ಚಳಿಯ ಪರಿಣಾಮ ಈಗ ಚಿಕನ್ ಮತ್ತು ಮೊಟ್ಟೆ ದರಗಳ ಮೇಲೂ ಬಿದ್ದಿದೆ. ಕೋಲಾರ ಜಿಲ್ಲೆಯಲ್ಲಿ ಚಿಕನ್ ಹಾಗೂ ಮೊಟ್ಟೆಯ ಬೆಲೆ ಏಕಾಏಕಿ ಏರಿಕೆಯಾಗಿದ್ದು, ಈ ಬೆಲೆ ಏರಿಕೆಯ ಬಿಸಿ ಇದೀಗ ಮಾಂಸ ಪ್ರಿಯರಿಗೆ ತಟ್ಟಿದೆ. ಶೀತ ವಾತಾವರಣದ ಕಾರಣ ಕೋಳಿ ಫಾರಂಗಳಲ್ಲಿ ಕೋಳಿಗಳು ಸಮರ್ಪಕವಾಗಿ ಮೊಟ್ಟೆ ಇಡ್ತಾ ಇಲ್ಲ. ಕಳೆದ 4-5 ತಿಂಗಳಿನಿಂದ ನಿರಂತರ ಚಳಿ ಇರೋದ್ರಿಂದ ಮೊಟ್ಟೆ ಉತ್ಪಾದನೆ ಕುಸಿತಗೊಂಡಿದೆ ಅಂತ ಫಾರಂ ಮಾಲೀಕರು ತಿಳಿಸಿದ್ದಾರೆ. ಇದರ ಪರಿಣಾಮವಾಗಿ ಮೊಟ್ಟೆ ಹಾಗೂ ಕೋಳಿ ಮಾಂಸದ ಪೂರೈಕೆ ಕಡಿಮೆಯಾಗಿ ದರ ಏರಿಕೆಯಾಗಿದೆ. ಹಿಂದೆ 180ರಿಂದ 200 ರೂಪಾಯಿ ಇದ್ದ 1 ಕೆಜಿ ಚಿಕನ್ ಬೆಲೆ ಇದೀಗ 280ರಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. ಈ ದರ ಏರಿಕೆಗೆ ಪ್ರಮುಖ ಕಾರಣ ಶೀತ ವಾತಾವರಣ ಅಂತ ವ್ಯಾಪಾರಿಗಳು ಹೇಳ್ತಾರೆ. ಚಳಿ ವಾತಾವರಣದಿಂದಾಗಿ ಕೋಳಿಗಳ ಬೆಳವಣಿಗೆಯ ಮೇಲೂ ಪರಿಣಾಮ ಬಿದ್ದಿದೆ. ಸಾಮಾನ್ಯವಾಗಿ 2.2 ಕೆಜಿ ತೂಕ ಬರಬೇಕಿದ್ದ ಕೋಳಿ ಸದ್ಯ ಕೇವಲ 1.8 ಕೆಜಿ ತೂಕಕ್ಕೆ ಬರ್ತಾ ಇದೆ. ಜೊತೆಗೆ ಒಂದು ತಿಂಗಳಲ್ಲಿ 28ರಿಂದ 30 ಮೊಟ್ಟೆ ಇಡ್ತಾ ಇದ್ದ ಕೋಳಿಗಳು ಈಗ 22ರಿಂದ 24 ಮೊಟ್ಟೆಗಳನ್ನು ಮಾತ್ರ ಇಡ್ತಾ ಇದೆ. ಸೂರ್ಯನ ಬೆಳಕು ಕಡಿಮೆಯಾಗುವುದು, ಬೆಳಿಗ್ಗೆ ತಡವಾಗಿ ಬೆಳಕಾಗುವುದು ಮತ್ತು ಸಂಜೆ ಬೇಗ ಕತ್ತಲಾಗುವುದೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ.